ಈ ಥರದ್ದೊಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ, ಲೀಲಾ ಮೇಡಮ್ ಮನೆ ಬಿಟ್ಟು ಹೋಗೋದಂದ್ರೇನು? ಅಲ್ಲ, ಅವ್ರು ಮನೆ ಬಿಟ್ಟು ಹೋದ್ರೆ ಈ ಮನೆ ಗತಿ? ಅವ್ರು ಯಾಕೆ ಈ ಥರ ನಿರ್ಧಾರ ತಗೊಂಡ್ರು? ಇಲ್ಲೇನೋ ಮಿಸ್ ಹೊಡಿತಿದೆ 100%. ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನೇ ಆದರೂ ಲೀಲಾ ಮೇಡಮ್ ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ನನಗಿತ್ತು. ಅದು ಸಡನ್ನಾಗಿ ಏನೇನೋ ಆಗ್ತಿದೆ. ಅಲ್ಲ ರೀ, ಲೀಲಾ ಮೇಡಮ್ ಈ ಮನೆ ಬಿಟ್ಟು ಹೋದರೆ ಏಜೆ ಸರ್ ಹೆಂಗಿರ್ತಾರೆ ಹೇಳಿ? ಅಂದರೆ ಏಜೆ ಸರ್ ಮತ್ತು ಲೀಲಾ ಮೇಡಮ್ ಒಂದಾಗಬೇಕು ಅನ್ನೋ ಆಸೆ ನಿನಗೂ ಇದೆಯಾ? ಹೌದು ರೀ, ಯಾರಿಗಿರಲ್ಲ ಹೇಳಿ? ಮೇಡಮ್ಗೂ ನೋವಾಗಬಾರ್ದು ಅಂತ ಏಜೆ ಸರ್ ತನ್ನ ಕಷ್ಟ ನೋವುಗಳನ್ನೆಲ್ಲ ಮುಚ್ಚಿರ್ತಾರೆ. ಏಜೆ ಸರ್ಗೆ ನೋವಾಗಬಾರ್ದು ಅಂತ ಲೀಲಾ ಮೇಡಮ್ ತನ್ನ ಕಷ್ಟ ನೋವುಗಳನ್ನೆಲ್ಲ ಮುಚ್ಚಿರ್ತಾರೆ. ಒಬ್ಬರು ಸಂತೋಷಕ್ಕಾಗಿ ಇನ್ನೊಬ್ಬರು ಈ ನಿಸ್ವಾರ್ಥ ಪ್ರೀತಿನ ನೋಡೋದೇ ಒಂದು ಖುಷಿ ರೀ. ಹೌದು, ಅಂತರ ಮೇಡಮ್ ನನಗೆ ಜೀವನ ಕಟ್ಕೊಟ್ಟಿದ್ದಾರೆ. ಆದರೂ ನನಗೆ ಏಜೆ ಸರ್ಗೆ ಅಂತರ ಮೇಡಮ್ ಸರಿಯಾದ ಜೋಡಿ ಅಲ್ಲ ಅನಿಸುತ್ತೆ. ಅವರಿಬ್ಬರು ಜೋಡಿ ಚೆನ್ನಾಗಿದೆ, ರಾಶಿ ಪ್ರೀತಿ ಇದೆ, ಆದರೂ ಏನೋ ಒಂದು ಮಿಸ್ಸಿಂಗು. ಕರೆಕ್ಟ್ ರೂಪ. ಈ ಸ್ನಾನ ಮಾಡಿಸಿರೋ ಮಗುಗೆ ಪೌಡ್ರ್ ಹಾಕಿ ದೃಷ್ಟಿ ಬೊಟ್ಟು ಹಿಡ್ದೇ ಇದ್ರೆ ಹೇಗಿರುತ್ತೆ ಹಾಗೆ. ಹಾಂ, ನನಗೆ ಇಲ್ಲಿ ಟೆನ್ಷನ್ ಆಗ್ತಿದೆ. ನೀವೇನು ತಮಾಷೆ ಮಾಡ್ತಿದ್ದೀರಲ್ಲ? ಟೆನ್ಷನ್ ಇದ್ದಿದ್ದೆ ರೂಪ. ನಿನ್ನ ಟೆನ್ಷನ್ ಕಡಿಮೆ ಆಗೋ ಥರ ಒಂದು ಮೆಡಿಸಿನ್ ಕೊಡ್ಲಾ? ಚಪ್ಪ, ಟೆನ್ಷನ್ಗೆ ಯಾವುದೇ ಮೆಡಿಸನ್ನು? ಲವ್ ಮೆಡಿಸಿನ್. ಲವ್ ಅಂದರೆ ಯಾವಾಗ ನೀನು ಏಜೆ ಸರ್ ಮತ್ತೆ ಲೀಲಾ ಮೇಡಮ್ ಒಂದಾಗಬೇಕು ಅಂದ್ಯೋ ಆವಾಗಲೇ ನಂದು ನಿಂದು ಮನಸ್ಸು ಒಂದಾಗೋಯ್ತು. ಹೌದಾ? ಪ್ಯಾತು ಪ್ಲೇ ಲಿಸ್ಟಲ್ಲಿ ಲವ್ ಸಾಂಗೇ ತುಂಬೋಯ್ತು. ಇನ್ನು ನನ್ನ ಪರ್ಸಲ್ಲಿ ನಿನ್ನ ಫೋಟೋ ಇಡೋದೊಂದೇ ಬಾಕಿ. ಐ ಲವ್ ಯು ರೂಪ, ಐ ಲವ್ ಯು. ಲವ್ ಯು ಟು ವಿಶ್ವ. ವಾರೆ ವಾ ಮೇರಿ ಜಾನ್, ಮದುವೆಗೆ ಮುಂಚೆನೇ ಈ ಲೆವೆಲ್ಗೆ ಸಿಂಕ್ ಆಗ್ತಿದ್ದಾಳೆ ಅಂದ್ರೆ ಇನ್ನು ಮದುವೆ ಆದ ನಂತರ ನಾವೇ ಜೋಡಿ ನಂಬರ್ 1, ನಮ್ಮ ಮಗುನಿ ಚೋಟಾ ಚಾಂಪಿಯನ್. Okay. Thanks for the details, John. Anyway, I'll think over this discussion and get back to you. Okay, thank you, John. ಸಾರಿ, ಮೀಟಿಂಗಲ್ಲಿ ಇದ್ದೀರಾ? ಆಮೇಲೆ ಬರ್ತೀನಿ ಸರ್. ನೀನೇ ಡಿಸೈಡ್ ಮಾಡ್ಕೊಂಡು ಹೋಗ್ತೀಯ ಅಥವಾ ನಾನು ಹೇಳೋದಕ್ಕೆ ಕಾಯ್ತೀವ? ಸಾರಿ ಬಾಸ್, ಮೀಟಿಂಗ್ ಮುಗೀತಾ? ನಂಗೆ ಗೊತ್ತೇ ಆಗಲಿಲ್ಲ. ಏನು ವಿಷಯ ಹೇಳು? ಬಾಸ್, ಅದು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಲ್ವಾ, ಅದು ಬಂದಿದೆ. ವೀಸಾ ಅಪ್ಲೈ ಮಾಡೋಕ್ಕೆ ನಾಳೆ ಹೋಗ್ಬೇಕಂತೆ. ಓಹ್, ಗ್ರೇಟ್. ಒಂದು ಕೆಲಸ ಮಾಡು, ನಾಳೆ ವೀಸಾಗೆ ಅಂತ ಹೋದಾಗ ಜೊತೆಗೆ ಶಾಪಿಂಗು ಮುಗಿಸ್ಕೊಂಬರೋಣ. ಹಾಂ ಬಾಸ್, ಜನರೆಲ್ಲ 3 ತಲೆಮಾರ್ಗಾಗುವಷ್ಟು ಆಸ್ತಿ ಮಾಡಿರ್ತಾರೆ. ಆದರೆ ನೀವು 4 ತಲೆಮಾರ್ಗಾಗುವಷ್ಟು ಸೂಟು ಬೂಟು ವಾಚ್ ಬೆಲ್ಟ್ ಎಲ್ಲ ಮಾಡ್ಕೊಂಡಿಟ್ಟಿದ್ದೀರಾ. ಮತ್ತೆ ಶಾಪಿಂಗ್ ಬೇಕಾ ಸರ್? ಇಡಿಯಟ್, ಶಾಪಿಂಗ್ ನನಗಲ್ಲ, ಲೀಲಾಗೆ. ಓ, ಅವ್ರಿಗ ಏನೇನೆಲ್ಲ ಇದೆ ಅಂತ ನಂಗೆ ಹೇಳ್ಬಿಡಿ, ನಾನು ಆನ್ಲೈನೆಲ್ಲ ಆರ್ಡರ್ ಮಾಡಿಬಿಡ್ತೀನಿ. ಲೀಲಾ ನಮ್ಮಿಂದ 1000 ಕಿಲೋಮೀಟರ್ ದೂರ ಹೋಗ್ತಾ ಇದ್ದಾಳೆ. ಅವಳಿಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ದುರ್ಗಂಗೆ ಲಿಸ್ಟ್ ಮಾಡೋಕ್ಕೆ ಹೇಳು. ವೀಸಾಗೆ ಅಂತ ಹೋದಾಗ ಶಾಪಿಂಗು ಮುಗಿಸ್ಕೊಂಡ್ರೆ 2 ಕೆಲಸ ಮುಗಿದೋಗುತ್ತೆ. ಬಾಸ್, ಲೀಲಾ ಮೇಡಮ್ ಏನೇನು ಬೇಕಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಲ್ಲಿ ತುಂಬ ಚಳಿ ಇರೋದ್ರಿಂದ ಒಂದು ಮಫ್ಲರು, ಒಂದು ಬೆಡ್ಶೀಟ್ ಶಾಲು, ಒಂದು ಲೆದರ್ ಜಾಕೆಟು, ಆಮೇಲೆ ಒಂದು ಸಾಕ್ಸು, ಶೂ, ಒಂದು ನೋಟ್ ಬುಕ್ಕು, ಪೆನ್, ಪೆನ್ಸಿಲ್, ರಬ್ಬರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇಡಿಯಟ್, ಒಂದು ಹೆಣ್ಣಿಗೆ ಏನು ಬೇಕು ಅನ್ನೋದು ಇನ್ನೊಂದು ಹೆಣ್ಣಿಗೆ ಅಷ್ಟೇ ಅರ್ಥ ಆಗೋದು. ಪಾಪ ಲೀಲಾದಲ್ಲಿ ಹೋದ್ಮೇಲೆ ಏನಾರ ಬೇಕು ಅನ್ಸಿದ್ರೆ ಅದನ್ನು ಕೇಳೋದಕ್ಕೆ ಯಾರೂ ಇರಲ್ಲ. ಅವಳನ್ನು ಕೇರ್ ಮಾಡೋದಕ್ಕೆ ಹತ್ತಿರದವರು ಅಂತಿರಲ್ಲ. ಏನಾರ ಮಾತಾಡಬೇಕು ಅನ್ಸಿದ್ರೆ ತನ್ನವರು ಅಂತ ಯಾರೂ ಇರಲ್ಲ. ಅಷ್ಟು ದೂರ ಹೋಗಿ ಹೇಗಿರ್ತಾಳೋ ಐ ಡೋಂಟ್ ನೋ. ಕೇಟ್ರಿಂಗ್ ಅವ್ರಿಗೆ ಹೇಳಬೇಕು. ಆಮೇಲೆ ಲಗೇಜ್ ಎಲ್ಲ ಹಿಂದಿನ ದಿನಾನೇ ಪ್ಯಾಕ್ ಆಗಬೇಕು.
ಸರು ಲಿಸ್ಟ್ ಮಾಡು ಅಂತ ಹೇಳ್ದೆ. ಅಯ್ಯೋ ಏನ್ ಕರ್ಮನಕ್ಕ ಇದು. ಅವಳನ್ನ ಮನೆಯಿಂದ ಆಚೆ ಹಾಕೋದಿಕ್ಕೆ ಏನೇನೋ ಪ್ಲಾನ್ ಮಾಡಿ ಏಜೆ ಹತ್ರ ಎಲ್ಲ ಬೈಸ್ಕೊಂಡು ಈಗ ಅವಳು ಹೊರಗಡೆಗೆ ಹೋಗೋದಕ್ಕೆ ಅವಳಲ್ಲಿರೋದಕ್ಕೆ ನಾವೇ ಲಿಸ್ಟ್ ಮಾಡೋ ಹಾಗಾಗೋಯ್ತಲ್ಲ ಅಕ್ಕ. ಕೊನೆ ಕ್ಷಣದವರೆಗೂ ನಮ್ಮನ್ನು ಕಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಈ ಮನೆಗೆ ಕಾಲಿಟ್ಲು ಅಂತ ಕಾಣಿಸುತ್ತೆ. ಹೋಗೋ ಫ್ಲೈಟು ಹಾಗೆ ಬ್ಲಾಸ್ಟ್ ಆಗೋಗ್ಲಿ. ಸರು ನೀನು ಹೇಳ್ತಾ ಇರೋದು ಹೇಗಿದೆ ಗೊತ್ತಾ? ಯಾರೋ ಒಬ್ಬ ಸಿಹಿಯಾದ ಹಣ್ಣು ಸಿಪ್ಪೆ ಸುಲಿಯಕ್ಕೆ ಉದಾಸೀನ ಮಾಡಿ ಸಿಹಿ ಹಣ್ಣೇ ಬೇಡ ಅನ್ನಂತೆ. ಹಾಗಾಯ್ತು ನಿನ್ನ ಕತೆ. ಅವಳು ಅಂತೂ ಇಂತೂ ಈ ಮನೆಯಿಂದ ಹೋಗ್ತಾ ಇದ್ದಾಳೆ. ಅದ್ರ ಬಗ್ಗೆ ಯೋಚನೆ ಮಾಡು. ನಮ್ಮ ಇಷ್ಟು ದಿನದ ಪ್ರಯತ್ನಕ್ಕೆ ಈಗ ಒಂದು ಬೆಲೆ ಸಿಕ್ಕಿದೆ. ನಮ್ಮ ಹತ್ರ ಒತ್ತಾಯವಾಗಿ ಅತ್ತೆ ಅಂತ ಅನ್ನಿಸ್ಕೊತಾ ಇದ್ದವಳಿಗೆ ಸರಿಯಾಗಿ ಸೆಂಡ್ ಆಫ್ ಕೊಡಬೇಕೋ ಬೇಡವೋ? ಬೇಗ ಲಿಸ್ಟ್ ಮಾಡು. ಏನೇ ಹೇಳಿ ಅಕ್ಕ, ಅವಳು ಸಿಕ್ಕಾಪಟ್ಟೆ ಲಕ್ಕಿ. ಮನೆಯಿಂದ ಹೊರಗೆ ಹೋದ್ರು ಲಂಡನ್ಗೆ ಹೋಗ್ತಿದ್ದಾಳೆ. ಸೋಲಲ್ಲೂ ಅವಳು ಗೆಲುವಲ್ವಾ ಅಕ್ಕ? ಅವಳು ಲಂಡನ್ಗೆ ಹೋಗಿ ಆಕ್ಟಿಂಗ್ ಕಲಿತು ದೊಡ್ಡ ಹೀರೋಯಿನ್ ಆಗಿ ನಮ್ಗಿಂತ ದೊಡ್ಡ ಪೊಸಿಷನ್ ಕೊಟ್ಟೋಗ್ಬಿಟ್ರೆ ಏನ್ ಮಾಡೋದಕ್ಕ? ಸರು ನೀನು ಹೀಗೆ ಮಾತಾಡ್ತಾ ಇದ್ರೆ ಏಜೆ ಹತ್ರ ಮಾತಾಡಿ ನಿನ್ನೂ ಅವಳ ಜೊತೆಗೆ ಲಂಡನ್ ಕಳಿಸ್ಬೇಕಾಗುತ್ತೆ. ಅಲ್ಲಿ ಅವಳು ಚಾಕ್ರಿ ಮಾಡ್ಕೊಂಡಿರು. ಬಿಡಕ್ಕ, ನಾನು ಲಿಸ್ಟೇ ಹಾಕ್ತೀನಿ. ಇಟ್ಸ್ ಓಕೆ. ಏಜೆಗೆ ಒಂದು 4 ಕಾಸು ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ. ಒಳ್ಳೆ ಲಿಸ್ಟೇ ಹಾಕ್ತೀನಿ. ಹಲೋ ಹೀರೋಯಿನ್ ಮೇಡಮ್, ಬನ್ನಿ ಬನ್ನಿ, ಪರವಾಗಿಲ್ಲ. ಜಾಸ್ತಿ ಪೋಸ್ ಕೊಡ್ಬೇಡ, ಬಾಯಿಲಿ. ಏಜೆ ನೀನು ಅಲ್ಲಿಗೆ ಹೋಗೋದಕ್ಕೆ ಏನೇನು ಬೇಕೋ ಅದನ್ನ ಲಿಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸುಮ್ಮನೆ ನಿನಗೇನು ಬೇಕೋ ಅದನ್ನ ಹೇಳ್ಬಿಟ್ಟು ಹೋಗುವಂತೆ. ಬಾ. ನೋಡಿ, ನನ್ನ ಕೆಲಸನ ನಾನು ಮಾಡ್ಕೋತೀನಿ. ನಿಮ್ಮ ಹೆಲ್ಪ್ ಏನೂ ಬೇಕಾಗಿಲ್ಲ. ಅದು ಹೇಗೆ ಸುಮ್ಮನಿರಕ್ಕಾಗುತ್ತೆ ಲೀಲಾ? ಏಜೆ ಹೇಳಿರೋದು ಪಟ್ಟಿ ಮಾಡೋದಕ್ಕೆ. ಯಾರು ಹೇಳು? ಏಜೆ. ಬೇಡ ದುರ್ಗಾ. ಅದನ್ನೇ ನಾನು ಇಷ್ಟ ದಿನದಿಂದ ಹೇಳ್ತಾ ಇದ್ದಿದ್ದು. ಈ ಮನೆಗೆ ಸೊಸೆಯಾಗಿ ಬೇಡ, ಏಜೆಗೆ ಹೆಂಡತಿಯಾಗಿ ಬೇಡ, ನಮಗೆ ಅತ್ತೆ ಆಗಿ ಬೇಡ ಅಂತ. ಈಗೇನಾಯ್ತು? ನನ್ನ ಗಂಡ ಏಜೆ ಅಂತ ಹೇಳ್ತಾ ಇದ್ಯಲ್ಲ, ಅವ್ರಿಗೂ ನೀನಿವತ್ತು ಬೇಡ. ಇದು ನಿನ್ನ ಯೋಗ್ಯತೆ. ಅಕ್ಕ, ಮನೆ ಬಿಟ್ಟು ಹೊರಗೆ ಕಳಿಸ್ತಾರೆ ಅಂತ ಅನ್ಕೊಂಡ್ರೆ ಪಾಪ ದೇಶ ಬಿಟ್ಟೇ ಕಳಿಸ್ತಿದ್ದಾರೆ. ಮಾತಾಡು ಲೀಲಾ. ಯಾಕೆ ಪಟಪಟ ಅಂತ ಮಾತಾಡ್ತಾ ಇದ್ದೆ? ಮಾತೇ ಹೊರಡ್ತಾ ಇಲ್ವಾ? ಗಂಟ್ಲು ಕಟ್ಟಾಗ್ತಿದ್ಯಾ? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಹೋಗಿ ಮನ್ಸಾರೆ ಹತ್ತು ಬಿಡು. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಇನ್ಮೇಲೆ ನಿನ್ ಕಣ್ಣೀರ್ಗೂ ಈ ಮನೇಲಿ ಜಾಗ ಇಲ್ಲ. ಬಾಸರು ನೀವೇ ಹೋಗು ಅಂದಮೇಲೆ, ನೀವೀಗ ನಾನು ಬೇಡ ಆದ್ಮೇಲೆ ಇನ್ಯಾವ ಮಾತಿಗೂ ನನ್ನ ಹತ್ರ ಉತ್ತರ ಇಲ್ಲ. ಮಂತ್ರ,
ನೀನು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಲೀಲಾ ಈಗ ಹೋದರೆ ಸಾಕಷ್ಟು ದಿನ ಫಾರಿನಲ್ಲೇ ಉಳ್ಕೋತಾಳೆ. ಅವಳಿಗೆ ಬೇಕು ಅಂದಾಗ ಮನೆಯವ್ರು ಯಾರೂ ಸಿಗಲ್ಲ. ಸೊ ಅವಳು ಇರೋಷ್ಟು ದಿನ ಅವಳಿಗೆ ಏನೇನು ಇಷ್ಟನೋ ಆ ಅಡುಗೆಗಳನ್ನೆಲ್ಲ ಮಾಡೋದಕ್ಕೆ ಹೇಳು. ಖುಷಿಯಾಗಿದ್ದು ಹೋಗ್ಬೇಕು ಅವಳು. ಅಯ್ಯೋ ಅದೆಲ್ಲ ಯಾಕಭಿ? ಲಂಡನ್ನಲ್ಲೂ ಇಂಡಿಯನ್ ರೆಸ್ಟೋರೆಂಟ್ಸ್ ಬೇಕಾದಷ್ಟಿದೆ. ಬೇಜಾರಾದ್ರೆ ಅಲ್ಲಿ ಹೋಗಿ ತಿಂತಾಳೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನು ಹೀಗೆ ಮಾತಾಡ್ತಿದ್ಯಾ ಅಂತ? ಲೀಲಾ ನಮ್ಮ ಮನೆ ಹುಡುಗಿ. ಅವಳು ಅಲ್ಲೆಲ್ಲ ಹೋಗಿ ಹೋಟೆಲಲ್ಲಿ ತಿನ್ಬೇಕಾ? ಆ್ಯಂಡ್ ಮನೆ ಊಟನ ಹೋಟೆಲ್ ಊಟ ರೀಪ್ಲೇಸ್ ಮಾಡೋಕ್ಕಾಗತ್ತಾ? ಎಮರ್ಜೆನ್ಸಿಗೆ ಹೋಟೆಲ್ ಊಟ ಎಲ್ಲ ಓಕೆ, ಬಟ್ ಅವಳು ಇಲ್ಲಿರೋಷ್ಟು ದಿನ ಅವಳಿಗೆ ಇಷ್ಟವಾದ ಅಡುಗೆ ಮಾಡಿಸು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಅಭಿ, ನಾನು ಮಾಡಿಸೋ ವ್ಯವಸ್ಥೆ ಮಾಡಿಸ್ತೀನಿ. ಡೋಂಟ್ ವರಿ. ಥ್ಯಾಂಕ್ ಯು. ಲೀಲನ್ ಮೇಲೆ ಅದು ಯಾಕಿಷ್ಟು ಕಾಳಜಿನೋ ಅರ್ಥನೇ ಆಗ್ತಿಲ್ಲ. ಬ್ರೋ, ಅಪ್ಪ ಒಳ್ಳೆ ಮೂಡಲ್ಲಿದ್ದಾರೆ ಅನ್ಸುತ್ತೆ. ಲೀಲಾ ಅವರು ಫಾರಿನ್ ಹೋಗೋದು ಬೇಡ ಅಂತ ಹೇಳೋದಕ್ಕೆ ಇದು ಒಳ್ಳೆ ಟೈಮ್. ಬಾ ಹೋಗಿ ಮಾತಾಡೋಣ. ಕರೆಕ್ಟ್ ಬ್ರೋ, ಬಯಸ್ಕೊಂಡ್ರು ಪರವಾಗಿಲ್ಲ, ಲೀಲಾ ಅವ್ರಿಗೋಸ್ಕರ ಮಾತಾಡಲೇಬೇಕು. ಬಾ. ಅಪ್ಪ ಫ್ರೀ ಇದ್ದೀರಾ? ಹಾಂ ಪ್ರೇಮ್, ಏನಾರ ಮಾತಾಡೋದಿತ್ತಾ? ಹೌದಪ್ಪ. ಇಲ್ಲ, ಆ್ಯಕ್ಚುಲಿ ಏನು ಅಂದರೆ ನಾನೇ ನಿಮ್ಮನ್ನು ಕರೆದು ಮಾತಾಡೋಣ ಅಂತಿದ್ದೆ. ಒಳ್ಳೇದಾಯ್ತು ನೀವು ಬಂದಿದ್ದು. ನಾಳೆ ನಾನು ಆಫೀಸಿಗೆ ಬರ್ತಾ ಇಲ್ಲ, ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ಸೊ ಆಫೀಸ್ ಕೆಲಸ ಎಲ್ಲ ನೀವಿಬ್ಬರೇ ಮ್ಯಾನೇಜ್ ಮಾಡ್ಬಿಡಿ. ಶ್ಯೂರಪ್ಪ, ನೀವು ಆರಾಮಾಗಿ ಹೋಗಿ ಬನ್ನಿ, ನಾವು ನೋಡ್ಕೋತೀವಿ. ಓಕೆ, ಏನೋ ಹೇಳಬೇಕು ಅಂತಿದ್ರಿ? ಅಪ್ಪ, ಅದು ಲೀಲಾ ಅವರು ಫಾರಿನ್ಗೆ ಹೋಗಲೇಬೇಕಾ? ಅಂದರೆ ಲೀಲಾ ಅವ್ರು ಫಾರಿನ್ಗೆ ಹೋಗೋದಿನ ನೀವು ಇನ್ನೊಂದ್ಸಲ ಯೋಚನೆ ಮಾಡ್ಬೋದಾ ಅಂತ. ಹ್ಞೂ ಅಪ್ಪ, ಅವ್ರು ನಿಜವಾಗ್ಲೂ ಇಷ್ಟಪಟ್ಟು ಹೋಗ್ತಿದಾರ ಅಂತ ನೀವು ಒಂದ್ಸಲ ಕರೆದು ಕೇಳಿ. ಹೌದಪ್ಪ. ಏಕೆ ಲೀಲಂಗೆ ಹೋಗಕ್ಕೆ ಇಷ್ಟ ಇಲ್ವಂತ? ಅಪ್ಪ ಅದು ಪ್ರೇಮ್, ಪ್ರಮೋದ್, ಏನು ತಮಾಷೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಅಭಿ, ಲೀಲಾ ಲಂಡನ್ಗೆ ಹೋಗೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಅನ್ನೋದನ್ನ ಕಣ್ಣಾರೆ ನೋಡಬೇಕು ಅಂತ ಹೀಗೆ ಕೇಳ್ತಿದ್ದಾರೆ ಅಲ್ವಾ ಪ್ರೇಮ್? ವಾಟ್? ಅದು ಹಾಗಲ್ಲ ಅಪ್ಪ. ನಾನು ಹೇಳ್ತೀನಿ ಪ್ರೇಮ್. ಆ್ಯಕ್ಚುಲಿ ಅಭಿ, ಲೀಲಾಗೆ ಇದು ತುಂಬ ವರ್ಷದ ಕನಸು. ಅವಳು ಅಲ್ಲಿಗೆ ಹೋಗಬೇಕು ಅಂತ ಎಷ್ಟು ವರ್ಷದಿಂದ ಅನ್ಕೊಂಡಿದ್ಲು ಗೊತ್ತಾ? ಆ್ಯಕ್ಟಿಂಗಲ್ಲಿ ಏನೇನೋ ಸಾಧನೆ ಮಾಡಬೇಕು, ಫಾರಿನಲ್ಲಿ ಓದಬೇಕು ಅಂತ ಹೀಗೆ ಏನೇನೋ ಕನಸು ಕಟ್ಕೊಂಡಿದ್ಲು. ಆ ಕನಸೆಲ್ಲ ಈಗ ನನಸಾಗ್ತಿದ್ಯಲ್ಲ, ಅದನ್ನು ನೀವು ಇನ್ನೊಂದ್ಸಲ ಕೇಳಿದಾಗ ಎಷ್ಟು ಎಕ್ಸೈಟ್ ಆಗ್ತಾಳೆ ಅನ್ನೋದನ್ನ ಪ್ರೇಮ್ ಪ್ರಮೋದ್ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅಲ್ವಾ ಪ್ರೇಮ್? ಅಪ್ಪ, ನಮ್ಮ ಮಾತು ಕೇಳಿ. ಲೀಲಾ ಹೇಳೋದನ್ನು ನಾನೇ ಕೇಳಿಸ್ಕೊಂಡಿದ್ದೆ. ಎಲ್ಲರನ್ನೂ ಬಿಟ್ಟು ಹೋಗಬೇಕು ಅಂತ ಅವಳು ನಿರ್ಧಾರ ಮಾಡಿದ್ದಾಳೆ. ಅವಳ ಜೀವನಕ್ಕೆ ಒಂದು ಹೊಸ ದಾರಿ ಕಾಣಿಸ್ತಾ ಇದೆ. ಆ ದಾರಿಲಿ ಅವಳಿಗೊಂದು ಹೊಸ ಜೀವನ ಸಿಗ್ಬೋದು. ಇದರಲ್ಲಿ ಕೇಳೋದು ಮತ್ತೇನಿಲ್ಲ. ನಾಳೆ ಆಫೀಸ್ ಕೆಲಸ ಮರಿಬೇಡಿ, ಹೊರಡಿ. ಸರಿಯಪ್ಪ. ಏನಾಗ್ತಿದೆ ನನ್ನ ಮಗನಿಗೆ? ಯಾಕೆ ಹೀಗಾಡ್ತಾ ಇದ್ದಾನೆ? ಇಲ್ಲ, ಇಲ್ಲಿ ಬೇರೆ ಏನೋ ಆಗ್ತಾ ಇದೆ, ಆದ್ರೆ ನನಗೆ ಗೊತ್ತಾಗ್ತಿಲ್ಲ ಅಷ್ಟೆ. ಏನಾದರೂ ಆಗಲಿ, ನಾನು ಮಾತ್ರ ಲೀಲಾನ ಎಲ್ಲಿಗೂ ಕಳಿಸೋದಿಲ್ಲ ಅಷ್ಟೇ. ಬೇಡ ಅಂತ ಹೇಳೋಕ್ಕೂ ಆಗ್ತಿಲ್ಲ, ಹೋಗೋದನ್ನ ಬಿಡೋಕ್ಕೂ ಆಗ್ತಿಲ್ಲ. ನಂಗೆ ಬರ್ತಿರೋ ಕೋಪಕ್ಕೆ ಯಾರಾದ್ರೂ ಸಿಕ್ಕರೆ ನನ್ನ ಫ್ರಸ್ಟ್ರೇಷನ್ನ ಇವ್ರ ಮೇಲೆ ಬಿಟ್ಟರೆ ಯಾರ ಮೇಲೆ ತೀರಿಸ್ಕೊಳ್ಳಿ? ಓ ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಎಲ್ಲಿದ್ದೀರಾ? ನಾವು ಈ ಮನೆ ಜನ.
ಕೊನೆವರೆಗೂ ಇಲ್ಲೇ ಇರ್ತೀವಿ. ಸ್ವಲ್ಪ ದಿನದಲ್ಲೇ ಗೇಟ್ ಪಾಸ್ ತಗೊಳ್ಳೋದಿಕ್ಕೆ ನಾವೇ ನೀನಾ? ಜೆಲಸಿನಾ? ಆಕ್ಚುಲಿ ಈ ವಿಷಯನೇ ಮಾತಾಡೋಣ ಅಂತ ಬಂದೆ. ಇವತ್ತು ನನ್ನ ಗಂಡ ನನ್ಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಾಪಿಂಗ್ಗೆ. ತುಂಬ ಮೆರಿಬೇಡ. ನೀನು ಹೋಗ್ತಾ ಇರೋದು ನಿನ್ನ ಮೇಲಿರೋ ಪ್ರೀತಿಯಿಂದ ಅಲ್ಲ, ನಿನ್ನನ್ನು ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕೋದಕ್ಕೆ ಪಾಸ್ಪೋರ್ಟ್ ತಗೊಳ್ಳೋದಕ್ಕೆ ಹೋಗ್ತಾ ಇರೋದು. ವಿಷಯ ಗೊತ್ತಿರೋರ ಹತ್ರನೇ ಹೀಗೆ ಬಿಲ್ಡಪ್ ತಗೋತ್ಯಾ? ಇನ್ನು ಏನೂ ಗೊತ್ತಿಲ್ದಿರೋರ ಹತ್ರ ಅದೇನೇನು ಕತೆ ಹೊಡಿಬೇಡ. ಪುವರ್ ಲೇಡೀಸ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಗ್ಯಾಪಲ್ಲಿ ನಾನು ನನ್ನ ಗಂಡ ಶಾಪಿಂಗ್ ಮಾಡ್ತೀವಲ್ಲ, ಅದ್ರ ಖುಷಿನೇ ಬೇರೆ. ನಾಚಿಕೆ ಆಗಬೇಕು ನಿನ್ನ ಖುಷಿಗೆ. ಅಯ್ಯೋ ದುರ್ಗಾ, ನಿಂಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜೇ ಇಲ್ಲ ಅನ್ಸುತ್ತೆ ಅಲ್ವಾ? ನೀನು ನಿನ್ನ ಗಂಡನ ಜೊತೆ ಸುತ್ತಾಡಿದ್ರೆ ನಿಂಗೆ ಇದ್ರ ಬಗ್ಗೆ ಗೊತ್ತಿರ್ತಿತ್ತು. ಲೀಲಾ, ಓ ಮೈ ಡಿಯರ್ ಲೇಡೀಸ್, ಕಾಮ್ ಡೌನ್. ನೋಡು ದುರ್ಗಾ, ನಾನು ಈ ವಿಷಯನ ನಿಮಗೆ ನೋಯಿಸ್ಬೇಕು, ನಿಂಗೆ ಉರಿಸ್ಬೇಕು ಅಂತ ಹೇಳ್ತಿಲ್ಲ. ಒಂದು ಹೆಣ್ಣಾಗಿ ನಿಂಗೊಂದು ಕಿವಿ ಮಾತು ಹೇಳ್ತೀನಿ. ನಾನು ನಿನ್ಕಿಂತ ಚಿಕ್ಕವಳೇ ಇರ್ಬೋದು, ಆದರೆ 50ರಲ್ಲಿ ಎಷ್ಟು ನೋವು ಅನುಭವಿಸ್ತಾರಲ್ಲ ಅಷ್ಟು ನೋವು ನಾನು ಇವಾಗೆ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಹೇಳ್ತಿದ್ದೀನಿ, ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ಕೋಟಿ ಕೋಟಿ ದುಡ್ಕೊಂಡು ಬರೋದು ಬೇಕಾಗಿಲ್ಲ ರೀ. ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಜೊತೆಯಾಗಿರೋಣ, ನಾನು ನಿಮ್ಮ ಜೊತೆ ಬದುಕಬೇಕು ಅಂತ ಹೇಳ್ತಾ ಇದ್ದೆ. ನಾನು ಹೇಳ್ತಿರೋ ವಿಷಯ ಏನು ಅಂತ ನಿನ್ಗೆ ಮೋಸ್ಟ್ಲಿ ಅರ್ಥ ಆಗಿರುತ್ತೆ. ದಯವಿಟ್ಟು ನಿನ್ನ ಗಂಡನ ಜೊತೆ ಬದುಕು. ಲೈಫ್ ಹೇಗೋ ಏನೋ ಗೊತ್ತಿಲ್ಲ, ಅದಕ್ಕೆ ಟೈಮ್ ಇರುವಾಗಲೇ ಕ್ಷಣಗಳನ್ನ ಖುಷಿಯಾಗಿ ಕಳಿಬೇಕು. ಇಲ್ಲಾಂದರೆ ಟೈಮ್ ಇರುತ್ತೆ, ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ. ದುರ್ಗಾ ಅಕ್ಕಂಗಾಗಿರೋ ಅಷ್ಟು ಎಕ್ಸ್ಪೀರಿಯನ್ಸು ಇಲ್ಲ, ಅವರಷ್ಟು ಇಂಟೆಲಿಜೆಂಟೂ ಇಲ್ಲ. ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯಾ ನೀನು? ನಾನು ಹೇಳೋದನ್ನ ನೀವು ಯಾವಾಗಲೂ ಬೇರೆ ಥರನೇ ಅರ್ಥ ಮಾಡ್ಕೋತೀರಾ. ದೂರ ದೂರ ಇರೋ ನೋವೇನು ಅಂತ ನಂಗೆ ಗೊತ್ತು, ಹತ್ತಿರ ಇದ್ದು ದೂರ ಇರೋ ನೋವೇನು ಅಂತ ನಂಗೆ ಗೊತ್ತು. ಕೊನೆಗೆ ದೂರ ಹೋಗೋ ನೋವೇನು ಅಂತ ಇನ್ನೂ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳಿದೆ. ಅರ್ಥ ಆದರೆ ಒಳ್ಳೇದು, ಇಲ್ಲಾಂದರೆ ನೀವಿಬ್ಬರು ಹಳೆ ಬರ. ದುರ್ಗಾ ಸರು, ನಾನು ಲೀಲಾ ಜೊತೆ ಶಾಪಿಂಗ್ ಹೋಗಿ ಬರ್ತೀನಿ, ಬರೋದಕ್ಕೆ ಸ್ವಲ್ಪ ತಡ ಆಗ್ಬೋದು. ದುರ್ಗಾ, ದುರ್ಗಾ, ಹಾತೆ ಹೇಳಿ. ಅತ್ತೆ ಲೀಲನ್ ಜೊತೆ ಶಾಪಿಂಗ್ ಹೊರಟಿದಾರಂತೆ. ಅತ್ತೆ ನೀವ್ಯಾಕೆ ಹೋಗ್ಬೇಕು? ಮನೆಯವ್ರಿಗಾದ್ರೆ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಬೋದು. ಅವಳು ಯಾರು? ನೋಡು ದುರ್ಗಾ, ಲೀಲಾ ಈಗಲೂ ನನಗೆ ತಂಗಿನೇ. ಮನಸ್ಸಲ್ಲಿ ಏನೋ ಕೆಟ್ಟ ಆಲೋಚನೆ ಇರ್ಬೋದು, ಅದು ಬಿಟ್ಟರೆ ಬೇರೆ ಇನ್ಯಾವ ದೋಷನೂ ಇಲ್ಲ. ದೋಷ ಇರೋದಕ್ಕೇನೆ ಬೇಡ ಅಂತ ಇರೋದು. ಅತ್ತೆ ಬೇಕಿದ್ರೆ ನೀವು ಏಜೆ ಇಬ್ಬರೇ ಹೋಗಿ ಬನ್ನಿ, ಆದರೆ ಅವಳು ನಿಮ್ಮಿಬ್ಬರ ಜೊತೆಗಿದ್ರೆ ನಿಮಗೆ ತೊಂದರೆ. ಹೌದು ಅತ್ತೆ, ಆ ಲೀಲಾ ಒಂಥರ ಬೆನ್ನಿಗಂಟಿದ ಬೇತಾಳ ಇದ್ದ ಹಾಗೆ. ಅಂತಿದ್ರೆ ಬಿಡೋದೇ ಇಲ್ಲ. ಅವಳಿಂದ ನಿಮ್ಮ ಸಂಬಂಧ ದೂರ ಆಗುತ್ತೆ ಹೊರತು ಹತ್ರ ಆಗೋದಿಲ್ಲ.
ಮಂತ್ರ ಬಾ ವೀಸಾ ಆಫೀಸ್ಗೆ ಹೋಗಿ ಹಾಗೆ ಶಾಪಿಂಗ್ ಮುಗಿಸ್ಕೊಂಬರೋಣ. ಅವಳು ನಮ್ಮಿಬ್ರು ಮಧ್ಯೆ ಬರೋದಿದ್ರೆ ನಾನು ಸ್ವರ್ಗಕ್ಕೂ ಬರಲ್ಲ ಅಭಿ. ಅಭಿ ಸುಮ್ಮನೆ ನಾವ್ಯಾಕೆ ಹೋಗ್ಬೇಕು? ಲೀಲಾಗೆ ಕ್ಯಾಬ್ ಬುಕ್ ಮಾಡಿಕೊಟ್ರೆ ಅವಳೇ ಹೋಗಿ ಬರ್ತಾಳಲ್ವಾ? ಅಂತರ ನೀನೇ ಈ ಮಾತು ಹೇಳ್ತಿರೋದು? ಪಾಪ ಲೀಲಾ ಒಬ್ಳೇ. ಏನಭಿ ಈಗ ಹೇಳ್ತಿದ್ದೀರಾ? ಅಲ್ಲ, ನಾವು ಬರೀ ಶಾಪಿಂಗ್ ಕಳ್ಸೋದಕ್ಕೆ ಇಷ್ಟೊಂದು ಯೋಚನೆ ಮಾಡಿದ್ರೆ ಅವಳು ಅಷ್ಟು ದೂರ ಹೋಗ್ಬಿಟ್ಟು ಒಬ್ಳೆ ಹೇಗೆ ಸರ್ವೈವ್ ಆಗ್ತಾಳೆ? ಅವಳಿಗೂ ಅಭ್ಯಾಸ ಆಗ್ಬೇಕಲ್ವಾ?